ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಸಂತ ಯೋಹಾನನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ ವಾಕ್ಯ 25. ಪುನರುತ್ಥಾನವೂ ಜೀವವೂ ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸವಿಟ್ಟನೆಂದರೆ ಅವನೆಂದಿಗೂ ಸಾಯನು. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ದಿನದಲ್ಲಿಯೂ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಅತ್ಯದ್ಭುತವಾದಂಥ ಕ್ಷಣಗಳು. ಆ ಕ್ಷಣಗಳು ಪ್ರತಿಯೊಂದು ಜೀವಿಗೂ ಜೀವವನ್ನು ಕೊಡ್ತವೆ, ಪ್ರತಿಯೊಂದು ಜೀವಿಗೂ ಆ ಒಂದು ಚೈತನ್ಯವನ್ನು ಕೊಡ್ತವೆ. ಮಾತ್ರವಲ್ಲ, ಅದು ಮನಮೋಹಕವಾದಂಥ ಸುಂದರ ದೃಶ್ಯವನ್ನು ಒಳಗೊಂಡಂಥ ಕ್ಷಣಗಳಾಗಿದೆ. ನಾವು ಪ್ರತಿಯೊಬ್ಬರೂ ಸಹ ಆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಲು ಕಾದು ಕುಳಿತಿರ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿಯೂ ಸಹ ಎರಡು ಅತ್ಯದ್ಭುತವಾದಂಥ ಕ್ಷಣಗಳನ್ನು ನಾವು ಕಾಣ್ತೇವೆ. ಅದೇ ಪ್ರತಿಯೊಬ್ಬ ವ್ಯಕ್ತಿಯ ಜನನ ಮತ್ತು ಮರಣ. ಪ್ರತಿಯೊಬ್ಬ ವ್ಯಕ್ತಿಯ ಜನನ ಮತ್ತು ಮರಣವೂ ಸಹ ಇಷ್ಟೇ ಅತ್ಯದ್ಭುತಕರವಾದಂಥ ಒಂದು ಸಂಗತಿ ಆಗಿದ್ದಲ್ಲಿ ಪ್ರಿಯರೇ, ಹುಟ್ಟಿದ ಸೂರ್ಯ ಮುಳುಗಲೇಬೇಕು, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಾಯಲೇಬೇಕು. ಸಾವು ಯಾರನ್ನು ಸಹ ನೋಡುವುದಿಲ್ಲ, ಸಾವು ಯಾರನ್ನು ಸಹ ಲೆಕ್ಕಿಸುವುದಿಲ್ಲ. ಬಡವ ಶ್ರೀಮಂತ, ಬಲ್ಲಿದ ಚಿಕ್ಕವನು ದೊಡ್ಡವನು, ಶ್ರೀಮಂತ ಎನ್ನುವುದು ಯಾರನ್ನು ಸಹ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಸಾವಿಗೆ ಹೆದರದ ವ್ಯಕ್ತಿ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಸಾವು ಬಂದೇ ಬರುತ್ತದೆ. ಹಾಗಿಂದ ಮಾತ್ರಕ್ಕೆ ಪ್ರಿಯರೇ, ಸ್ನಾನ ದೀಕ್ಷೆಯಲ್ಲಿ ದೇವರ ಮಕ್ಕಳಾಗಿ ಆಯ್ಕೆಯಾಗಿರುವಂಥ ನಾವೆಲ್ಲರೂ ಈ ಶಾರೀರಿಕ ಸಾವಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಈ ಶಾರೀರಿಕ ಸಾವಿಗೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಕ್ರೈಸ್ತರಾದ ನಮಗೆ, ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿರಿಸಿ ಜೀವಿಸಿದ ನಮಗೆ ಈ ಸಾವು ಕೊನೆಯಲ್ಲ. ಈ ಸಾವು ಕೊನೆಯಲ್ಲ, ಬದಲಾಗಿ ಈ ಸಾವು ಒಂದು ಘಟ್ಟ ಅಷ್ಟೇ, ಈ ಸಾವು ಒಂದು ಹಂತ ಅಷ್ಟೇ. ನಮ್ಮ ಜೀವನವನ್ನು ಮುಗಿಸಿ ಇನ್ನೊಂದು ಹಂತಕ್ಕೆ ನಾವು ಹೋಗುವುದೇ ಈ ಸಾವು. ಸಂತ ಪೌಲರು ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾರೆ: ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಎಂತಹ ಆಶೀರ್ವಾದ ಭರಿತರು ನಾವು. ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಿರುವಂಥ ನಾವೆಲ್ಲರೂ ಸತ್ತರೂ ಸಹ ಸದಾ ಕ್ರಿಸ್ತರೊಂದಿಗೆ ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಇದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿರುವಂಥದ್ದು. ನಿತ್ಯ ಜೀವಕ್ಕೂ ಜೀವಿಸುವ ಆ ಒಂದು ಕೊಡುಗೆಯನ್ನು, ಆ ಒಂದು ಆಶೀರ್ವಾದವನ್ನು, ಆ ಒಂದು ವರದಾನವನ್ನು ಪ್ರತಿಯೊಬ್ಬ ಕ್ರೈಸ್ತನು ಪ್ರಭು ಯೇಸು ಕ್ರಿಸ್ತರ ಮರಣದ ಮುಖಾಂತರ, ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದ ಮುಖಾಂತರ ಪಡೆದುಕೊಂಡಿದ್ದೇವೆ. ಇದಕ್ಕಿಂತ ಇನ್ನೇನು ಬೇಕು ನಮಗೆ? ಹಾಗಾದರೆ ಪ್ರಿಯರೇ, ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಉದ್ಭವಿಸಬಹುದು: ಸಾವಿನ ನಂತರವೇನು? ಸತ್ತ ನಂತರ ಎಲ್ಲಿಗೆ ಹೋಗ್ತೇವೆ? ಸತ್ತ ನಂತರ ನಾವು ಹೇಗೆ ಇರ್ತೇವೆ? ಸತ್ತ ನಂತರ ನಾವು ಹೇಗೆ ಬದುಕ್ತೇವೆ? ಪ್ರಿಯ ಸಹೋದರ ಸಹೋದರಿಯರೇ, ಸಾವಿನ ನಂತರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಈ ಲೌಕಿಕ ಬದುಕಿನಲ್ಲಿ, ಈ ಲೌಕಿಕ ಜೀವನದಲ್ಲಿ ದೇವರ ಸನ್ಮಾರ್ಗದಲ್ಲಿ ಸಾಗಿ ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡು ದೇವರ ಚಿತ್ತದಂತೆ ಈ ಜೀವನವನ್ನು ಜೀವಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಆತ ದೇವರ ಸನ್ನಿಧಿಗೆ ಹೋಗ್ತಾನೆ, ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ತಾನೆ. ಆತ ಕ್ರೈಸ್ತನಾಗಿರಲಿ, ಅಕ್ರೈಸ್ತನಾಗಿರಲಿ, ನಂಬಿಕಸ್ಥನಾಗಿರಲಿ, ಅಪನಂಬಿಕಸ್ಥನಾಗಿರಲಿ, ಯಾರು ಸನ್ಮಾರ್ಗದ ಜೀವನವನ್ನು ಜೀವಿಸಿ, ಯಾರು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡು, ಯಾರು ದೇವರ ಚಿತ್ತದಂತೆ ಜೀವಿಸಿ ದೇವರಿಗೆ ವಿಧೇಯನಾಗಿ ಬದುಕ್ತಾನೋ, ದೇವರ ಪ್ರೀತಿ, ಶಾಂತಿ, ನಿಸ್ವಾರ್ಥತೆಯ ಬದುಕನ್ನು ಈ ಜೀವನದಲ್ಲಿ ಜೀವಿಸ್ತಾನೋ, ಆತ ದೇವರ ಆ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ತಾನೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಯಾರು ದೇವರ ಚಿತ್ತವನ್ನು ಅರಿಯದೆ, ದೇವರ ಚಿತ್ತದಂತೆ ಬದುಕದೆ, ದೇವರಿಗೆ ವಿಧೇಯರಾಗಿ ಬದುಕದೆ, ತಮ್ಮ ಮನ ಬಂದಂತೆ, ತಮ್ಮ ಇಚ್ಛೆ ಬಂದಂತೆ ಪಾಪದ ಜೀವನವನ್ನು ಜೀವಿಸಿ, ಸ್ವಾರ್ಥತೆಯ ಬದುಕನ್ನು ಜೀವಿಸಿ, ದೌರ್ಜನ್ಯ ಅಪ್ರಾಮಾಣಿಕತೆಯ ಬದುಕನ್ನು ಜೀವಿಸಿ ಯಾರು ಸಾವನ್ನು ಅಪ್ತಾರೋ ಅಂತಹ ವ್ಯಕ್ತಿಗಳು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ.
ಅಂತಹ ವ್ಯಕ್ತಿಗಳು ದೇವರ ಪ್ರಸನ್ನತೆಗೆ ಹೋಗಲು ಸಾಧ್ಯವಿಲ್ಲ. ಇಲ್ಲಿ ನಾವು ಒಂದು ಅಂಶವನ್ನು ಅರ್ಥ ಮಾಡಿಕೊಳ್ಬೇಕು. ದೇವರು ಕರುಣಾಮಯ ದೇವರು, ದೇವರು ಪ್ರೀತಿಸುವಂಥ ದೇವರು, ದೇವರು ಕ್ಷಮಿಸುವಂಥ ದೇವರು. ಹಾಗಾದರೆ ದೇವರು ಹೇಗೆ ನಮ್ಮನ್ನ ನರಕಕ್ಕೆ ದಬ್ಬುತ್ತಾರೆ? ಹೇಗೆ ನಮಗೆ ಆ ಸ್ವರ್ಗ ಸಾಮ್ರಾಜ್ಯದ ಪ್ರಾಪ್ತಿಯನ್ನು ನೀಡುವುದಿಲ್ಲ? ಖಂಡಿತ ಪ್ರಿಯ ಸಹೋದರ ಸಹೋದರರೇ, ದೇವರು ಪ್ರೀತಿಸುವಂಥ ದೇವರು, ದೇವರು ಕರುಣಾಮಯ ದೇವರು. ದೇವರು ಎಂದಿಗೂ ತನ್ನ ಮಕ್ಕಳು ನಾಶವಾಗುವುದನ್ನು ಇಷ್ಟಪಡುವುದಿಲ್ಲ, ತನ್ನ ಮಕ್ಕಳನ್ನು ಶಪಿಸುವುದಕ್ಕೆ ಇಷ್ಟಪಡುವುದಿಲ್ಲ, ತನ್ನ ಮಕ್ಕಳು ನಶಿಸಿ ಹೋಗುವುದನ್ನು ಎಂದಿಗೂ ಸಹ ಇಷ್ಟಪಡುವುದಿಲ್ಲ. ದೇವರು ಯಾವಾಗಲೂ ನಮ್ಮ ಮೇಲೆ ಕರುಣೆಯನ್ನು ಪ್ರೀತಿಯನ್ನು ತೋರುವಂಥವರು. ಅದಕ್ಕಾಗಿಯೇ ನಾವು ನೋಡ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿ ನಮ್ಮೆಲ್ಲರ ಪಾಪಗಳಿಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿ ಪುನರುತ್ಥಾನಗೊಂಡು ನಾವೆಲ್ಲರೂ ನಿತ್ಯ ಜೀವವನ್ನು ಹೊಂದುವಂತೆ ಮಾಡಿದರು. ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವಿಸಬಹುದು ನಮಗೆ. ಹಾಗಾದರೆ ಈ ಸ್ವರ್ಗ ನರಕ ಎಲ್ಲಿದೆ? ಈ ಸ್ವರ್ಗ ನರಕ ಹೇಗಿದೆ? ಅದಕ್ಕೂ ಮುನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯೋಚನೆ ಮಾಡಬೇಕು. ಪ್ರಭು ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿ ಆ ಸ್ವರ್ಗದ ಹಾದಿಯನ್ನು ನಮಗೋಸ್ಕರ ತೆರೆದಿದ್ದಾರೆ. ಆದರೆ ನಾವು ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಕ್ರಿಸ್ತರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಕ್ರಿಸ್ತರಂತೆ ನಾವು ವಿಧೇಯರಾಗಿ ಬದುಕಿದ್ದೇ ಆದಲ್ಲಿ ನಾವು ಖಂಡಿತವಾಗಿಯೂ ಆ ದೇವರ ಕರುಣೆಗೆ ಒಳಗಾಗ್ತೇವೆ, ಆ ದೇವರ ಕೃಪೆಗೆ ಒಳಗಾಗ್ತೇವೆ. ಪ್ರಿಯ ಸಹೋದರ ಸಹೋದರರೇ, ನಮ್ಮ ಪ್ರತಿಯೊಬ್ಬರ ಜೀವನ ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ಒಂದು ಯಾತ್ರೆ ಇದ್ದ ಹಾಗೆ. ಈ ಯಾತ್ರೆಯಲ್ಲಿ ನಾವು ಕೇವಲ ಪ್ರಯಾಣಿಕರು. ಈ ಪ್ರಯಾಣದಲ್ಲಿ ಹಲವು ಬಾರಿ ನಾವು ಹಲವು ರೀತಿಯಾದಂಥ ತಾಣಗಳನ್ನು ಕಾಣ್ತೇವೆ, ಹಲವು ನಿಲ್ದಾಣಗಳನ್ನು ಕಾಣ್ತೇವೆ, ಸುಂದರವಾದಂಥ ಸುಮಧುರವಾದಂಥ ಮಾಧುರ್ಯ ಭರಿತವಾದಂಥ ತಾಣಗಳನ್ನು ನಾವು ಕಾಣ್ತೇವೆ. ಆ ತಾಣಗಳನ್ನು ನೋಡಿ ನಾವು ಇಲ್ಲಿ ತಲ್ಲೀನರಾಗ್ಬಿಡ್ತೇವೆ. ಆ ತಾಣಗಳನ್ನು, ಈ ಸುಂದರವನ್ನು, ಈ ಸೌಂದರ್ಯವನ್ನು, ಈ ರಮಣೀಯವಾದಂಥ ಸ್ಥಳವನ್ನು ನೋಡುತ್ತಾ ಇಲ್ಲಿನ ಸುಖ ಭೋಗಗಳಿಗೆ ನಾವು ಹೊಂದಿಕೊಂಡು ನಾವು ಎಲ್ಲಿಂದ ಬಂದೆವು, ಯಾರಿಂದ ಬಂದೆವು, ಯಾರು ನಮ್ಮನ್ನು ಕಳುಹಿಸಿದರು ಎಂಬುದನ್ನು ಮರೆತು ನಾವು ಇಲ್ಲಿಯೇ ಸಂಪೂರ್ಣವಾಗಿ ನಾವು ತಲ್ಲೀನರಾಗ್ತೇವೆ. ಆಗ ನಮ್ಮ ನಿಲ್ದಾಣ ಬಂದಾಗ, ನಮ್ಮ ನಿಲ್ದಾಣವೆಂಬ ಸಾವು ನಮ್ಮನ್ನು ಸಮೀಪಿಸಿದಾಗ ನಾವು ಈ ಲೋಕದ ಸುಖದಲ್ಲಿ, ನಾವು ಈ ಲೋಕದ ಸೌಂದರ್ಯದಲ್ಲಿ ತಲ್ಲೀನರಾಗಿ ನಾವು ಎಲ್ಲಿಗೆ ಹೋಗಬೇಕು, ಎಲ್ಲಿಂದ ಬಂದೆವು ಎಂಬುದನ್ನು ಮರೆತು ನಾವು ನಿದ್ರಾವಶರಾಗಿರ್ತೇವೆ. ಆಗ ನಾವು ನಮ್ಮನ್ನು ಕಳುಹಿಸಿದ ಆ ರಕ್ಷಕ, ನಮ್ಮನ್ನು ಕಳುಹಿಸಿದ ಆ ಸೃಷ್ಟಿಕರ್ತನ ಬಳಿಗೆ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ನಮಗೆ ಆ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ತಾವು ವಿಧೇಯರಾಗಿ ಜೀವಿಸಿ ಒಬ್ಬ ಮನುಷ್ಯರಾಗಿ ನಾವು ಹೇಗೆ ಬದುಕಬೇಕು, ಹೇಗೆ ತಂದೆ ದೇವರಿಗೆ ವಿಧೇಯರಾಗಿ ಬದುಕಬೇಕು ಎಂಬುದನ್ನು ತಾವೇ ಖುದ್ದಾಗಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ದೇವರ ಕರುಣೆಯನ್ನು ನಾವು ಪಡೆದುಕೊಳ್ಳಬೇಕಾದ್ರೆ, ಸ್ವರ್ಗ ಸಾಮ್ರಾಜ್ಯದ ಸದಸ್ಯತ್ವವನ್ನು ನಾವು ಉಳಿಸಿಕೊಳ್ಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಬದುಕಬೇಕು. ನಾವು ಎಚ್ಚರಿಕೆಯಿಂದ ಈ ಲೌಕಿಕ ಸುಖ ಸಂತೋಷಗಳಿಗೆ ದಾಸರಾಗದಂತೆ ದೇವರ ಇಚ್ಛೆಯನ್ನು, ದೇವರ ಚಿತ್ತವನ್ನು ಪ್ರತಿದಿನ ಪ್ರತಿಕ್ಷಣ ಅರ್ಥ ಮಾಡಿಕೊಂಡು ಅನುಸರಿಸುತ್ತಾ ಬದುಕಬೇಕು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಈ ಸ್ವರ್ಗ ಸಾಮ್ರಾಜ್ಯವನ್ನು ನಾವು ಸೇರಬೇಕಾದರೆ ಪ್ರಭು ಯೇಸು ಕ್ರಿಸ್ತರ ಹೆಜ್ಜೆಗಳಲ್ಲಿ ಹೆಜ್ಜೆ ಇಟ್ಟು ಪ್ರಭು ಯೇಸು ಕ್ರಿಸ್ತರಂತೆ ನಾವು ಜೀವಿಸಬೇಕು. ಹೌದು, ಸ್ವರ್ಗ ಸಾಮ್ರಾಜ್ಯ ಏನು? ಈ ಸ್ವರ್ಗ ಎಂದರೇನು? ಈ ನರಕ ಎಂದರೇನು? ಈ ಸ್ವರ್ಗ ಎಲ್ಲಿದೆ, ಈ ನರಕ ಎಲ್ಲಿದೆ ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸಬಹುದು. ಪ್ರಿಯ ಸಹೋದರ ಸಹೋದರಿಯರೇ, ಸ್ವರ್ಗ ನರಕ ಒಂದು ಸ್ಥಳವಲ್ಲ. ಸ್ವರ್ಗ ಮತ್ತು ನರಕ ಒಂದು ಪರಿಸ್ಥಿತಿ. ನಮ್ಮ ಜೀವನದಲ್ಲಿಯೂ ಸಹ ನಾವು ಹಲವು ರೀತಿಯಾದಂಥ ಪರಿಸ್ಥಿತಿಗಳನ್ನು ಎದುರಿಸ್ತೇವೆ. ಒಮ್ಮೆ ನಾವು ಸಂತೋಷವಾಗಿರ್ತೇವೆ, ಇನ್ನೊಮ್ಮೆ ನಾವು ದುಃಖದಿಂದ ಇರಬಹುದು. ಎಲ್ಲ ಸಮಯದಲ್ಲೂ ಸಂತೋಷದಿಂದ ಇರೋದಕ್ಕಾಗೋದಿಲ್ಲ, ಅಥವಾ ಎಲ್ಲ ಸಮಯದಲ್ಲೂ ನಾವು ದುಃಖದಿಂದ ಬದುಕೋಕ್ಕಾಗೋದಿಲ್ಲ. ಸಂತೋಷದ ಕ್ಷಣಗಳು ಬಂದಾಗ ಸಂತೋಷವನ್ನು ಅನುಭವಿಸ್ತೇವೆ, ದುಃಖದ ಕ್ಷಣಗಳು ಬಂದಾಗ ದುಃಖವನ್ನು ನಾವು ಅನುಭವಿಸ್ತೇವೆ. ಇದು ಪರಿಸ್ಥಿತಿ ಅಷ್ಟೇ. ಅದೇ ರೀತಿ ಪ್ರಿಯ ಸಹೋದರ ಸಹೋದರಿಯರೇ, ಸ್ವರ್ಗ ಒಂದು ಸ್ಥಳವಲ್ಲ, ಬದಲಾಗಿ ಆ ಸಂತೋಷದ ಒಂದು ಪರಿಸ್ಥಿತಿ. ನರಕ ಒಂದು ಸ್ಥಳವಲ್ಲ, ಅದು ಒಂದು ಪರಿಸ್ಥಿತಿ. ನಾವು ಹಲವು ಬಾರಿ ಕೇಳಿಕೊಂಡಿದ್ದೇವೆ, ಹಲವು ಬಾರಿ ಓದಿದ್ದೇವೆ. ಸ್ವರ್ಗ ಎಂದರೆ ಅತ್ಯದ್ಭುತವಾದಂಥ ಸುಂದರವಾದಂಥ ತಾಣ, ಎಲ್ಲ ದೂತರುಗಳು ಹಾರಾಡುವಂಥ ಒಂದು ತಾಣ. ಅದೇ ರೀತಿ ನರಕ ಅಂದರೆ ಬೆಂಕಿಯಿಂದ ನಮ್ಮನ್ನು ಸುಡುವಂಥ ವಿಕೃತ ರೂಪಗಳನ್ನು ಒಳಗೊಂಡಿರುವಂಥ ವ್ಯಕ್ತಿಗಳು ಇರುವಂಥ ಒಂದು ಸ್ಥಳ ಎಂಬುದಾಗಿ ನಾವು ಕೇಳಿಸ್ಕೊಂಡಿದ್ದೇವೆ.
ಖಂಡಿತವಾಗಿಯೂ ಇಲ್ಲ ಪ್ರಿಯ ಸಹೋದರ ಸಹೋದರಿಯರೇ. ಸ್ವರ್ಗ ಸಾಮ್ರಾಜ್ಯ ಯಾರು ದೇವರ ಚಿತ್ತವನ್ನು ಅನುಸರಿಸಿ ದೇವರ ಚಿತ್ತದಂತೆ ಬದುಕಿ ಸನ್ಮಾರ್ಗದ ಬದುಕನ್ನು ಜೀವಿಸಿ ಸತ್ಯದ ಪಥದಲ್ಲಿ ಸಾಗಿ ನಿಸ್ವಾರ್ಥ ಸೇವೆಯನ್ನು ಪ್ರೀತಿಯನ್ನು ಮಾಡಿ ಈ ಲೋಕದಲ್ಲಿ ಬದುಕ್ತಾರೋ ಅಂಥವರು ದೇವರ ಪ್ರಸನ್ನತೆಗೆ ಹೋಗ್ತಾರೆ, ದೇವರ ಪ್ರಸನ್ನತೆಯಲ್ಲಿ ಬದುಕ್ತಾರೆ. ಅದೇ ಸ್ವರ್ಗ. ದೇವರೊಟ್ಟಿಗೆ ಬದುಕುವುದೇ ಸ್ವರ್ಗ ಪ್ರಿಯ ಸಹೋದರ ಸಹೋದರಿಯರೇ. ಯಾರು ಈ ಲೋಕದಲ್ಲಿ ದೇವರ ಚಿತ್ತವನ್ನು ಹರಿಯದೆ ದೇವರ ಚಿತ್ತದಂತೆ ಬದುಕದೆ ಸನ್ಮಾರ್ಗದ ಹಾದಿಯಲ್ಲಿ ಸಾಗದೆ ಸ್ವಾರ್ಥದ ಜೀವನವನ್ನು ಪಾಪದ ಜೀವನವನ್ನು ಅವಿಧೇಯತೆಯ ಬದುಕನ್ನು ಬದುಕ್ತಾರೋ ಅಂತಹ ವ್ಯಕ್ತಿಗಳು ಸಾವಿನ ನಂತರ ದೇವರ ಪ್ರಸನ್ನತೆಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ದೇವರ ಪ್ರಸನ್ನತೆಯಿಂದ ದೂರವಿರುವುದೇ ನರಕದ ಜೀವನ. ಅದಕ್ಕಿಂತ ಬೆಂಕಿ ಬೇರೆ ಯಾವುದೂ ಇಲ್ಲ. ಅಯ್ಯೋ, ನಾನು ನನ್ನ ತಂದೆ ದೇವರ ಬಳಿ ಬದುಕೋದಕ್ಕಾಗ್ತಾ ಇಲ್ವಲ್ಲ, ಅವರ ಪ್ರಸನ್ನತೆಯಲ್ಲಿ ಜೀವಿಸೋದಕ್ಕಾಗುತ್ತಾ ಇಲ್ವಲ್ಲ ಎನ್ನುವಂಥದ್ದೇ ನಮ್ಮನ್ನು ಸುಡುವಂಥ, ನಮ್ಮನ್ನು ದಹಿಸುವಂಥ ಬೆಂಕಿ. ಅಲ್ಲಿ ಯಾರೂ ನಮಗೆ ಬೆಂಕಿಯನ್ನು ಹಾಕೋದಿಲ್ಲ. ಹೌದು ಪ್ರಿಯ ಸಹೋದರ ಸಹೋದರರೇ, ಸ್ವರ್ಗ ಹಾಗೂ ನರಕ ಸ್ಥಳಗಳಲ್ಲ, ಬದಲಾಗಿ ಅದು ಪರಿಸ್ಥಿತಿ. ದೇವರ ಪ್ರಸನ್ನತೆಯಲ್ಲಿ ಬದುಕುವುದೇ ಸ್ವರ್ಗ, ದೇವರ ಪ್ರಸನ್ನತೆಯಿಂದ ದೂರ ಆಗಿರುವುದೇ ನರಕ. ಪ್ರಿಯ ಸಹೋದರ ಸಹೋದರಿಯರೇ, ಆದರೆ ಕ್ರೈಸ್ತರಾದಂಥ ಸ್ನಾನ ದೀಕ್ಷೆಯಲ್ಲಿ ದೇವರನ್ನ ಅನುಸರಿಸಿ ಪ್ರಭು ಕ್ರಿಸ್ತರನ್ನು ವಿಶ್ವಾಸಿಸಿ ಬದುಕುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೇವಲ ನರಕ ಮತ್ತು ಸ್ವರ್ಗ ಅಂತ್ಯವಾಗುವುದಿಲ್ಲ. ದೇವರು ಮನ ಪರಿವರ್ತನೆಯಾಗುವುದಕ್ಕೆ ಇಡೀ ಜೀವನ ಪೂರ್ತಿ ನಮಗೋಸ್ಕರ ಕಾಯ್ತಾರೆ. ಸಾವಿನ ಕೊನೆಯ ಕ್ಷಣದವರೆಗೂ ದೇವರು ನಮ್ಮೊಟ್ಟಿಗಿದ್ದು ನಮಗೋಸ್ಕರ ಕಾಯ್ತಾರೆ, ಮನ ಪರಿವರ್ತನೆ ಆಗಲಿ ಎಂದು. ಸಾವಿನ ಕೊನೆಯ ಕ್ಷಣದಲ್ಲಿಯೂ ನಾವು ದೇವರ ಚಿತ್ತವನ್ನು ಅರಿಯದಿದ್ದಲ್ಲಿ, ದೇವರ ಚಿತ್ತಕ್ಕೆ ನಾವು ತಲೆಬಾಗದಿದ್ದಲ್ಲಿ, ಕ್ರೈಸ್ತರಾದ ನಮಗೆ ಮಾತ್ರ, ಸ್ನಾನ ದೀಕ್ಷೆಯನ್ನು ಪಡೆದುಕೊಂಡು ಕ್ರಿಸ್ತರನ್ನು ವಿಶ್ವಾಸಿಸಿರುವಂಥ ನಮಗೆ ಮಾತ್ರ ದೇವರು ಕರುಣಾಪೂರಿತ ದೇವರು ಕರುಣೆಯ ಒಳೆಯನ್ನು ಹರಿಸುವಂಥ ದೇವರು ಎನ್ನುವುದನ್ನು ನಮ್ಮ ಸಾವಿನ ನಂತರವೂ ನಮಗೆ ತೋರ್ಪಡಿಸ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಎಂತಹ ಪ್ರೀತಿ ದೇವರದು! ಕ್ರೈಸ್ತರಾದ ನಮಗೆ ಮಾತ್ರ ಇನ್ನೊಂದು ಅವಕಾಶವನ್ನು ದೇವರು ನಮಗೆ ಕರುಣಿಸ್ತಾರೆ, ಅದೇ ಶುದ್ಧೀಕರಣದ ಸ್ಥಳ. ಎಂದಿಗೂ ನಾವು ನರಕಕ್ಕೆ ದಬ್ಬಲ್ಪಡುವುದಿಲ್ಲ, ಎಂದಿಗೂ ನಾವು ದೇವರಿಂದ ದೂರ ಮಾಡುವುದಿಲ್ಲ, ಎಂದಿಗೂ ನಮ್ಮನ್ನು ದೇವರು ದೂರ ಮಾಡುವುದಿಲ್ಲ. ಅದಕ್ಕಾಗಿಯೇ ದೀಕ್ಷಾ ಸ್ನಾನ ಪಡೆದಂಥ ಕ್ರೈಸ್ತರಿಗೆ ಮಾತ್ರ ಮೀಸಲಾಗಿರುವಂಥ ಇನ್ನೊಂದು ಸ್ಥಳ ಶುದ್ಧೀಕರಣ ಸ್ಥಳ. ಈ ಶುದ್ಧೀಕರಣದ ಸ್ಥಳ ಸ್ವರ್ಗ ಮತ್ತು ನರಕಕ್ಕೂ ನಡುವೆ ಇರುವಂಥದ್ದು. ಈ ಶುದ್ಧೀಕರಣದ ಸ್ಥಳದಲ್ಲಿ ನಾವೆಲ್ಲರೂ ಮತ್ತೊಂದು ಅವಕಾಶವನ್ನು ಪಡೆದುಕೊಳ್ತೇವೆ. ದೇವರ ಚಿತ್ತವನ್ನು ಹರಿಯುವುದಕ್ಕೆ, ದೇವರ ಪ್ರೀತಿಯನ್ನು ಹರಿಯುವುದಕ್ಕೆ, ದೇವರ ಕ್ಷಮೆಯನ್ನು ಹರಿಯುವುದಕ್ಕೆ. ಅಲ್ಲಿ ದೇವರ ಚಿತ್ತವನ್ನು ಹರಿತು ನಾವು ಪರಿಪೂರ್ಣವಾದಾಗ ನಾವು ಸ್ವರ್ಗಕ್ಕೆ ಒಯ್ಯಲ್ಪಡ್ತೇವೆ. ಯಾವುದೇ ಕಾರಣಕ್ಕೂ ಕ್ರೈಸ್ತರಾದಂಥ ನಾವು ನರಕಕ್ಕೆ ದಬ್ಬಲ್ಪಡುವುದಿಲ್ಲ. ಆದರೆ ಈ ಶುದ್ಧೀಕರಣ ಸ್ಥಳದಲ್ಲಿ ಕೆಲವು ವಿಶೇಷತೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಶುದ್ಧೀಕರಣದಲ್ಲಿ ಇರುವಂಥ ಆತ್ಮಗಳು ಈಗಾಗಲೇ ಅರ್ಧ ಸಂತರ ಸ್ಥಾನಕ್ಕೆ ಹೋಗಿರ್ತವೆ. ಏಕೆಂದರೆ ಸಂಸ್ಕಾರಗಳನ್ನು ಸ್ವೀಕರಿಸಿ ಕ್ರಿಸ್ತರನ್ನು ವಿಶ್ವಾಸಿಸಿ ಬದುಕಿದಂಥ ನಾವು ಅಲ್ಲಿ ಇಲ್ಲಿ ಕೆಲವು ತಪ್ಪುಗಳನ್ನು, ಕೆಲವು ಅವಿಧೇಯತೆಯ ಜೀವನದ ಶೈಲಿಗಳನ್ನು ನಾವು ಬದುಕಿರ್ತೇವೆ. ಹಾಗಾಗಿ ನಾವು ಶುದ್ಧೀಕರಣ ಸ್ಥಳದಲ್ಲಿ ಪರಿಪೂರ್ಣತೆಯನ್ನು ಪಡೆದುಕೊಳ್ಳುವುದಕ್ಕೆ ಅಲ್ಲಿ ಹಾಕುವಂಥದ್ದು. ಈ ಶುದ್ಧೀಕರಣದಲ್ಲಿರುವಂಥ ಆತ್ಮಗಳು ಪರಿಪೂರ್ಣತೆಯನ್ನು ಪಡೆದುಕೊಳ್ಳುವುದಕ್ಕೆ ಅತಿ ಮುಖ್ಯವಾಗಿ ಆ ಶುದ್ಧೀಕರಣದಲ್ಲಿರುವಂಥ ಆತ್ಮಗಳು ತಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ, ತಮಗೋಸ್ಕರ ದೇವರಲ್ಲಿ ಭಿನ್ನಯಿಸಿಕೊಳ್ಳೋದಕ್ಕಾಗೋದಿಲ್ಲ. ಆ ಶುದ್ಧೀಕರಣದಲ್ಲಿರುವಂಥ ಆತ್ಮಗಳು ಲೋಕದಲ್ಲಿರುವಂಥ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತಾರೆ. ಆ ಪ್ರಾರ್ಥನೆ ಅತ್ಯಂತ ಫಲದಾಯಕವಾದಂಥ ಪ್ರಾರ್ಥನೆ. ಏಕೆಂದರೆ ದೇವರ ಪ್ರಸನ್ನತೆಯ ಸಮ್ಮುಖದಲ್ಲಿ ಇರ್ತಕ್ಕಂಥವರು ಮಾತ್ರವಲ್ಲ, ಅರ್ಧ ಸಂತರಾಗಿರುವಂಥವರು. ಅವರು ನಮಗೋಸ್ಕರ ಪ್ರಾರ್ಥನೆ ಮಾಡುವುದರ ಮುಖಾಂತರ ತಮ್ಮನ್ನು ಮರೆಯುತ್ತಾರೆ, ತಮ್ಮ ಸ್ವಾರ್ಥವನ್ನು ಕಳೆದುಕೊಳ್ತಾರೆ. ತಮ್ಮ ಸ್ವಾರ್ಥವನ್ನು ಕಳೆದುಕೊಂಡು ತಮ್ಮನ್ನು ಮರೆತು ಇಡೀ ಲೋಕದ ಜನತೆಗೋಸ್ಕರ ನಮಗೋಸ್ಕರ ಪ್ರಾರ್ಥನೆ ಮಾಡುವುದರ ಮುಖಾಂತರ ಪರಾವಲಂಬಿಗಳಾಗ್ತಾರೆ, ನಿಸ್ವಾರ್ಥಿಗಳಾಗ್ತಾರೆ, ಪರಪ್ರೀತಿಯನ್ನು ಮಾಡುವುದನ್ನು ಕಲಿತುಕೊಳ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ಪರಪ್ರೀತಿಯನ್ನು ಮಾಡ್ತಾನೋ, ಯಾವಾಗ ಒಬ್ಬ ವ್ಯಕ್ತಿ ನಿಸ್ವಾರ್ಥಿಯಾಗಿ ಮಾರ್ಪಡ್ತಾನೋ, ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ಮರೆತು ಇತರರ ಬಗ್ಗೆ ಚಿಂತೆ ಮಾಡ್ತಾನೋ, ಆಗ ಆ ವ್ಯಕ್ತಿ ಪರಿಪೂರ್ಣನಾಗ್ತಾನೆ. ಆಗ ಆ ಆತ್ಮಗಳು ಸ್ವರ್ಗಕ್ಕೆ ಒಯ್ಯಲ್ಪಡ್ತವೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಇಹಲೋಕದಲ್ಲಿ ಜೀವನ ಪೂರ್ತಿ ಸದಾವಕಾಶವನ್ನು ಕೊಡ್ತಾರೆ. ಸಂಸ್ಕಾರಗಳ ಮುಖಾಂತರ
ದೇವ ವಾಕ್ಯದ ಮುಖಾಂತರ, ಹಲವು ಅದ್ಭುತ ಕಾರ್ಯಗಳ ಮುಖಾಂತರ, ಹಲವು ಘಟನೆಗಳ ಮುಖಾಂತರ, ಹಲವು ವ್ಯಕ್ತಿಗಳ ಮುಖಾಂತರ ನಮಗೆ ಎಚ್ಚರಿಕೆಯ ಮೇಲೆ ಎಚ್ಚರಿಕೆಯನ್ನು ಕೊಡ್ತಾನೆ ಇರ್ತಾರೆ. ಆದರೆ ನಾವು ಅವುಗಳನ್ನು ಕಿವಿಗೆ ಹಾಕೊಳ್ಳೋದಿಲ್ಲ. ನಮ್ಮದೇ ಜೀವನ, ನಮ್ಮದೇ ಪಾಪದ ಬದುಕಿನಲ್ಲಿ ನಾವು ಬದುಕ್ತೇವೆ. ಆದರೂ ಸಹ ಕ್ರೈಸ್ತರಾದಂಥ ನಮಗೆ ಮತ್ತೊಂದು ಅವಕಾಶವನ್ನು ದೇವರು ಆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಶುದ್ಧೀಕರಣ ಸ್ಥಳದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವೇ ನಾವು ಎಲ್ಲ ಮರಣ ಹೊಂದಿದ ಮೃತರಿಗಾಗಿ ಪ್ರಾರ್ಥಿಸುವಂಥದ್ದು. ಅದಕ್ಕೋಸ್ಕರವೇ ಮೃತ ಹೊಂದಿದ ಆತ್ಮಗಳಿಗಾಗಿ ಬಲಿಪೂಜೆನ ಅರ್ಪಿಸುವುದು. ಅದಕ್ಕಾಗಿಯೇ ನಾವು ಸಮಾಧಿ ಹಬ್ಬವನ್ನು ಮಾಡುವಂಥದ್ದು. ಏಕೆಂದರೆ ಶುದ್ಧೀಕರಣದ ಸ್ಥಳದಲ್ಲಿರುವಂಥ ಆತ್ಮಗಳು ತಮಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಕ್ಕಾಗೋದಿಲ್ಲ. ಬದಲಾಗಿ ನಾವು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಹೌದು ಪ್ರಿಯರೇ, ಎಂತಹ ಅತ್ಯದ್ಭುತವಾದಂಥ ಅವಕಾಶ ಕ್ರೈಸ್ತರಾದ ನಮಗೆ. ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಇಹಲೋಕದ ಜೀವನದಲ್ಲಿ ಎಚ್ಚರಿಕೆಯಿಂದ ಬದುಕುತ್ತಾ, ದೈವ ಚಿತ್ತವನ್ನು ಅನುಸರಿಸುತ್ತಾ, ದೈವ ಚಿತ್ತದಂತೆ ಬದುಕಲು ನಾವು ನಮ್ಮ ಜೀವನವನ್ನು ನಾವು ಜೀವಿಸೋಣ. ಅತಿ ಮುಖ್ಯವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಸ್ವರ್ಗಕ್ಕೆ, ಈ ಶುದ್ಧೀಕರಣ ಸ್ಥಳದಕ್ಕೆ ನಾವು ಹೇಗೆ ಹೋಗ್ತೇವೆ? ಕೇವಲ ಆತ್ಮದಲ್ಲಿ ಹೋಗ್ತೇವಾ ಅಥವಾ ದೇಹ ಸಮೇತ ನಾವು ಹೋಗ್ತೇವಾ? ನಾವು ಹೇಗಿರ್ತೀವಿ ಅಲ್ಲಿ ಎನ್ನುವಂಥ ಸಂಶಯ ನಮ್ಮಲ್ಲಿ ಎಲ್ಲರಲ್ಲೂ ಇರಬಹುದು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವಾಸ, ಕ್ರೈಸ್ತ ಧರ್ಮ ಸಭೆಯ ವಿಶ್ವಾಸ, ನಾವು ಶರೀರ ಸಮೇತ ದೇವರ ಪ್ರಸನ್ನತೆಗೆ ಒಯ್ಯಲ್ಪಡ್ತೇವೆ, ಪುನರುತ್ಥಾನರಾಗ್ತೇವೆ. ನಮ್ಮ ಶರೀರದೊಡನೆ, ನಮ್ಮ ಆತ್ಮದೊಡನೆ ನಾವು ದೇವರ ಸನ್ನಿಧಿಯಲ್ಲಿ ಇರ್ತೇವೆ ಎನ್ನುವಂಥದ್ದು ನಮ್ಮ ಕ್ರೈಸ್ತ ಧರ್ಮ ಸಭೆಯ ವಿಶ್ವಾಸ ಹಾಗೂ ನಮ್ಮೆಲ್ಲರ ವಿಶ್ವಾಸ. ಇದು ಹೇಗಪ್ಪ ಸಾಧ್ಯ? ಮೃತ ಹೊಂದಿದ ಕೆಲವೇ ಗಂಟೆಗಳಲ್ಲಿ ನಮ್ಮ ಶರೀರ ಕೊಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಮೃತ ಹೊಂದಿದ ಕೆಲವೇ ತಿಂಗಳುಗಳಲ್ಲಿ ನಮ್ಮ ಶರೀರ ಗೆದ್ದಲು ತಿಂದು ಮಣ್ಣಲ್ಲಿ ಮಣ್ಣಾಗ್ತದೆ. ಹೀಗಿರುವಾಗ ನಾವು ಶರೀರ ಸಮೇತ ಸ್ವರ್ಗ ಸಾಮ್ರಾಜ್ಯದಲ್ಲಿ ಪುನರುತ್ಥಾನರಾಗಲು ಹೇಗೆ ಸಾಧ್ಯ? ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಎಜೇಕಿಯೇಲನ ಗ್ರಂಥದಲ್ಲಿ ನಾವು ಓದುತ್ತೇವೆ, ಎಲುಬುಗಳಿಗೆ ಜೀವವನ್ನು ಕೊಟ್ಟು ಎಲುಬುಗಳಿಗೆ ಪ್ರವಾದನೆ ಮಾಡಲು ದೇವರು ಆಜ್ಞೆಯನ್ನು ನೀಡುತ್ತಾರೆ. ಅದೇ ರೀತಿ ಪ್ರಭು ಯೇಸು ಕ್ರಿಸ್ತರು ಮೃತ ಹೊಂದಿದಾಗ ದೇವರು ತಮ್ಮ ಮಹಿಮಾ ಶಕ್ತಿಯಿಂದ ಅವರನ್ನು ಪುನರುತ್ಥಾನಕ್ಕೇರಿಸಿದರು, ನಿತ್ಯ ಜೀವವನ್ನು ಅವರಿಗೆ ನೀಡಿದರು. ಅದೇ ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು, ಅದೇ ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದಿರುವಂಥ ನಾವೆಲ್ಲರೂ ಎಂದಿಗೂ ನಶಿಸಿ ಹೋಗುವುದಿಲ್ಲ, ಎಂದಿಗೂ ನಾವು ಸಾಯುವುದಿಲ್ಲ, ಬದಲಾಗಿ ನಿತ್ಯ ಜೀವಕ್ಕೆ ಜೀವಿಸ್ತೇವೆ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಸಹ ಶರೀರದ ಸಮೇತ ಪುನರುತ್ಥಾನರಾಗ್ತೇವೆ. ಶರೀರದ ಸಮೇತ ಪುನರುತ್ಥಾನರಾಗುವುದನ್ನು ನಾವು ಪ್ರಭು ಯೇಸು ಕ್ರಿಸ್ತರ ಜೀವನದಲ್ಲಿ ನಾವು ನೋಡಬಹುದು. ಮೃತರಾಗಿ ಸಮಾಧಿ ಮಾಡಿದ ನಂತರ ಮಾರನೇ ದಿನ ಮರಿಯ ಮಗ್ದಲೇನಳು ಮುಂಜಾನೆಯ ಸಮಯದಲ್ಲಿ ಸಮಾಧಿಯ ಬಳಿ ಹೋಗಿ ಆ ಯೇಸು ಕ್ರಿಸ್ತರ ಶರೀರಕ್ಕೆ ಸುಗಂಧ ದ್ರವ್ಯಗಳನ್ನು ಲೇಪನ ಮಾಡಲು ಹೋದಾಗ ಅಲ್ಲಿ ಶರೀರವಿರಲಿಲ್ಲ, ಬದಲಾಗಿ ಬರೀ ನಾರು ಮಡಿ ಮಾತ್ರ. ಪೇತ್ರನು ಹೋಗಿ ನೋಡಿದಾಗಲೂ ಸಹ ಕೇವಲ ನಾರು ಮಡಿ ಮಾತ್ರ ಇತ್ತು. ಹಾಗೆಂದರೆ ಯೇಸು ಕ್ರಿಸ್ತರು ಶರೀರ ಸಮೇತ ಪುನರುತ್ಥಾನರಾಗಿದ್ದರು. ತದನಂತರ ನಾವು ನೋಡ್ತೇವೆ, ಕೆಲವು ಶಿಷ್ಯರು ಎಮಾವುಸ್ ಗ್ರಾಮಕ್ಕೆ ಹೋಗ್ತಾ ಇರಬೇಕಾದ್ರೆ ಅವರೊಡನೆ ಅವರು ನಡೆದುಕೊಂಡು ಹೋಗ್ತಾರೆ ಯೇಸು ಕ್ರಿಸ್ತರು. ಮಾತ್ರವಲ್ಲ, ಅವರೊಡನೆ ಸಮಾಲೋಚನೆ ಮಾಡ್ತಾರೆ, ಅವರೊಡನೆ ಕುಳಿತು ರೊಟ್ಟಿಯನ್ನು ಮುರಿಯುತ್ತಾರೆ. ಯೇಸು ಕ್ರಿಸ್ತರು ಶರೀರ ಸಮೇತ ಪುನರುತ್ಥಾನರಾಗಿರುವುದನ್ನು ನಾವು ಅಲ್ಲಿ ಕಾಣ್ತೇವೆ. ತದನಂತರ ನಾವು ನೋಡ್ತೇವೆ, ಪ್ರೇಷಿತರೆಲ್ಲರೂ ಭಯಭ್ರಾಂತರಾಗಿ ಒಂದೇ ಕೊಠಡಿಯಲ್ಲಿ ಮಾತೆ ಮರಿಯಮ್ಮನೊಡನೆ ಸೇರಿಕೊಂಡಿರುವಾಗ ಯೇಸು ಕ್ರಿಸ್ತರು ಆ ಒಂದು ಕೊಠಡಿಯ ಒಳಗೆ ಎಲ್ಲ ಕಿಟಕಿ ಬಾಗಿಲುಗಳು ಮುಚ್ಚಿದರೂ ಸಹ ಪ್ರತ್ಯಕ್ಷರಾಗ್ತಾರೆ. ನಂಬದೇ ಇದ್ದಂಥ ತೋಮನಿಗೆ, ಬಾ, ನಿನ್ನ ಕೈಗಳನ್ನು ನನ್ನ ಕೈಗಳಲ್ಲಿ ಇಡು, ನನ್ನ ಪಕ್ಕೆಯಲ್ಲಿ ನಿನ್ನ ಕೈಗಳನ್ನು ಇಡು, ವಿಶ್ವಾಸಿಸು ಎಂಬುದಾಗಿ ತೋಮನಿಗೆ ಪ್ರಭು ಯೇಸು ಕ್ರಿಸ್ತರು ನುಡಿಯುತ್ತಾರೆ. ಯೋಹಾನನ ಶುಭ ಸಂದೇಶ 21ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಶಿಷ್ಯರು ಸಮುದ್ರದಲ್ಲಿ ಮೀನನ್ನು ಹಿಡಿಯೋದಕ್ಕೆ ಹೋದಾಗ ಮೀನು ಸಿಗದಿದ್ದಾಗ ಯೇಸು ಕ್ರಿಸ್ತರು ಮುಂಜಾನೆಯ ಸಮಯದಲ್ಲಿ ಅಲ್ಲಿ ನಿಂತು ದೋಣಿಯ ಬಲಗಡೆಯಲ್ಲಿ ನಿಮ್ಮ ಬಲೆಯನ್ನು ಬೀಸಿ ಮೀನು ಸಿಗುತ್ತದೆ ಎಂಬುದಾಗಿ ಹೇಳಿ, ಅದರಂತೆ ಅವರು ಬೀಸಿದಾಗ ಮೀನು ಅವರಿಗೆ ಯಥೇಚ್ಛವಾಗಿ ಸಿಗ್ತದೆ. ಮಾತ್ರವಲ್ಲ, ಯೇಸು ಕ್ರಿಸ್ತರು ಅವರಿಗೆ ಭೋಜನವನ್ನು ಸಿದ್ಧ ಮಾಡಿ ಅವರೊಂದಿಗೆ ಭೋಜನವನ್ನು ಮಾಡ್ತಾರೆ. ಇದೆಲ್ಲ ಸಾಕ್ಷಿಗಳನ್ನು ನಾವು ನೋಡಿದಾಗ, ಅವಲೋಕಿಸಿ ನೋಡಿದಾಗ ಪ್ರಭು ಯೇಸು ಕ್ರಿಸ್ತರು ಶರೀರ ಸಮೇತ ಪುನರುತ್ಥಾನರಾಗಿರುವುದನ್ನು ನಾವು ಕಾಣ್ತೇವೆ. ಶರೀರ ಸಮೇತ ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡಿರುವುದನ್ನು ನಾವು ಇಲ್ಲಿ
ಅವಲೋಕಿಸಿ ನೋಡ್ತೇವೆ. ಆದರೆ ಪ್ರಿಯ ಸಹೋದರ ಸಹೋದರರೇ, ನಾವೂ ಸಹ ಯೇಸು ಕ್ರಿಸ್ತರಂತೆ ಅದೇ ಶರೀರ ಸಮೇತದೊಡನೆ ಪುನರುತ್ಥಾನರಾಗ್ತೇವೆ. ಆದರೆ ಇಲ್ಲಿ ಒಂದು ಮಾತನ್ನು, ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಈ ಶರೀರ, ನಮ್ಮ ಈ ಶಾರೀರಿಕ ಒಂದು ಶರೀರ ಈ ಲೋಕಕ್ಕೆ ಮಾತ್ರ ಸೀಮಿತ. ಈ ಲೋಕಕ್ಕೆ ಮಾತ್ರ ನಮ್ಮ ಈ ಶರೀರ ಅವಶ್ಯಕತೆ ಇರುವಂಥದ್ದು. ದೇವರೊಂದಿಗೆ ಬದುಕೋದಕ್ಕೆ, ದೇವರ ಪ್ರಸನ್ನತೆಯಲ್ಲಿ ಜೀವಿಸೋದಕ್ಕೆ, ಸ್ವರ್ಗ ಸಾಮ್ರಾಜ್ಯದಲ್ಲಿ ಜೀವಿಸೋದಕ್ಕೆ ನಮಗೆ ಈ ಶರೀರದ ಅವಶ್ಯಕತೆ ಇಲ್ಲ. ಆದರೆ ಯೇಸು ಕ್ರಿಸ್ತರು ಪುನರುತ್ಥಾನರಾಗಿದ್ದು ಮಹಿಮಾಭರಿತ ಶರೀರದೊಡನೆ, ನಾವು ಪ್ರತಿಯೊಬ್ಬರೂ ಸಹ ಅದೇ ಮಹಿಮಾಭರಿತ ಶರೀರದೊಡನೆ ಪುನರುತ್ಥಾನರಾಗ್ತೇವೆ. ಮಹಿಮಾಭರಿತ ಶರೀರದೊಡನೆ ಪುನರುತ್ಥಾನರಾಗುವಂಥ ನಾವೆಲ್ಲರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಾವು ಈಗ ಹೊಂದಿರುವಂಥ ದೇಹವನ್ನೇ ಪಡೆದುಕೊಳ್ತೇವೆ. ನಮ್ಮನ್ನು ನೋಡಿ ಇತರರು ಗುರುತಿಸಬಹುದು, ಇತರರನ್ನು ನೋಡಿ ನಾವು ಗುರುತಿಸಬಹುದು. ಅದು ನಮ್ಮ ವಿಶ್ವಾಸ. ಶರೀರದೊಡನೆ ನಾವು ಪುನರುತ್ಥಾನಗೊಳ್ಳುವಂಥದ್ದು. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು, ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದು, ಕ್ರಿಸ್ತರ ಪುನರುತ್ಥಾನದಲ್ಲಿ ವಿಶ್ವಾಸವಿಟ್ಟು ಬದುಕುವಂಥ ನಾವೆಲ್ಲರೂ ಈ ಶರೀರದ ಸಾವಿಗೆ ಎದುರುವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಕ್ರಿಸ್ತರು ಅದನ್ನು ಜಯಿಸಿದ್ದಾರೆ, ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ, ಕ್ರಿಸ್ತರು ನಿತ್ಯಕ್ಕೂ ಜೀವಿಸುತ್ತಿದ್ದಾರೆ. ಅವರನ್ನು ಹಿಂಬಾಲಿಸುತ್ತಿರುವಂಥ ನಾವು, ಅವರನ್ನು ವಿಶ್ವಾಸಿಸುತ್ತಿರುವಂಥ ನಾವು ಖಂಡಿತವಾಗಿಯೂ ಸ್ವರ್ಗ ಸಾಮ್ರಾಜ್ಯದ ಸದಸ್ಯರಾಗಿದ್ದೇವೆ, ಖಂಡಿತವಾಗಿಯೂ ದೇವರ ಮಕ್ಕಳಾಗಿದ್ದೇವೆ. ಹಾಗಾಗಿ ಈ ಸಾವಿಗೆ ಎದುರುವಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ನಾವು ಈ ಶರೀರ ಮತ್ತು ಆತ್ಮ ಸಮೇತ ದೇವರ ಪ್ರಸನ್ನತೆಯಲ್ಲಿ ಸದಾಕಾಲಕ್ಕೂ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ನಾವೆಲ್ಲ ಸಾಮಾನ್ಯದವರಲ್ಲ ಪ್ರಿಯ ಸಹೋದರ ಸಹೋದರರೇ. ನಾವೆಲ್ಲ ಆಯ್ಕೆಯಾದಂಥ ಜನಾಂಗ, ಆರಿಸಲ್ಪಟ್ಟ ಜನಾಂಗ, ಅಭ್ಯಂಗಿಸಲ್ಪಟ್ಟಂಥ ಜನಾಂಗ. ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತದಿಂದ ಪೋಷಿತರಾದಂಥ ದೇಹ ನಮ್ಮ ಈ ದೇಹ. ದೇವರು ವಾಸಿಸುವಂಥ ದೇಹ, ಪವಿತ್ರಾತ್ಮರು ವಾಸಿಸುವಂಥ ದೇಹ. ಇಂತಹ ಒಂದು ಶರೀರವನ್ನು ಪಡೆದುಕೊಂಡಿರುವಂಥ ನಮ್ಮನ್ನು ಎಂದಿಗೂ ದೇವರು ನಾಶ ಮಾಡುವುದಿಲ್ಲ, ಬದಲಾಗಿ ನಮಗೆ ನಿತ್ಯ ಜೀವವನ್ನು ಕೊಡ್ತಾರೆ. ಆದರೆ ನಾವು ಪ್ರತಿಯೊಬ್ಬರೂ ಆ ದೇವರಲ್ಲಿ ವಿಶ್ವಾಸವಿರಿಸಿ, ಆ ದೇವರ ಚಿತ್ತವನ್ನು ಅನುಸರಿಸಿ, ಆ ದೇವರ ಚಿತ್ತದಂತೆ ಬದುಕಿದಾಗ ಮಾತ್ರ, ನಾನು ಕ್ರೈಸ್ತನಾಗಿದ್ದೇನೆ, ನಾನು ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಿದ್ದೇನೆ, ನನ್ನ ಮನವಂದಂತೆ ನಾನು ಬದುಕ್ತೇನೆ, ಯಾಕೆಂದರೆ ನನಗೆ ಸ್ವರ್ಗ ಸಾಮ್ರಾಜ್ಯ ಖಂಡಿತವಾಗಿಯೂ ಸಿಗ್ತದೆ. ಖಂಡಿತವಾಗಿಯೂ ಇಲ್ಲ ಪ್ರಿಯ ಸಹೋದರ ಸಹೋದರರೇ. ಯಾರೆಲ್ಲ ದೇವರ ಚಿತ್ತಕ್ಕೆ ವಿಧೇಯರಾಗಿ ಬದುಕ್ತಾರೋ, ಯಾರೆಲ್ಲ ದೇವರ ಚಿತ್ತವನ್ನು ಅನುಸರಿಸಿ ಬದುಕ್ತಾರೋ, ಯಾರೆಲ್ಲ ದೇವರ ಸನ್ಮಾರ್ಗದಲ್ಲಿ ಸಾಕ್ತಾರೋ, ಯಾರೆಲ್ಲ ಯೇಸು ಕ್ರಿಸ್ತರು ನಡೆದುಕೊಂಡಂಥ ರೀತಿಯಲ್ಲಿ ನಡೆದುಕೊಳ್ತಾರೋ, ಯಾರೆಲ್ಲ ಯೇಸು ಕ್ರಿಸ್ತರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಸಾಕ್ತಾರೋ, ಅಂಥವರಿಗೆ ಮಾತ್ರ ಸ್ವರ್ಗ ಸಾಮ್ರಾಜ್ಯ, ಅಂಥವರಿಗೆ ಮಾತ್ರ ದೇವರ ಪ್ರಸನ್ನತೆಯಲ್ಲಿ ಅವಕಾಶ. ಹಾಗಾಗಿ ಪ್ರಿಯ ಸಹೋದರ ಸಹೋದರರೇ, ಈಗಲೂ ಇದು ನಮಗೆ ಅಂತಿಮವಲ್ಲ. ಏಕೆಂದರೆ ಇನ್ನೂ ನಮಗೆ ಸಮಯವಿದೆ. ಇಹಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇಹಲೋಕದಲ್ಲಿರುವಾಗಲೇ ನಾವು ಆ ದೇವರೊಡನೆ ನೇರ ಸಂಪರ್ಕವನ್ನು ಇಟ್ಕೊಳ್ಳೋಣ. ಇಹಲೋಕದಲ್ಲಿರುವಾಗಲೇ ಆ ದೇವರೊಂದಿಗೆ ಐಕ್ಯತೆಯನ್ನು ನಾವು ಉಂಟು ಮಾಡಿಕೊಳ್ಳೋಣ. ಆ ಮುಖಾಂತರ ಪ್ರಭು ಯೇಸು ಕ್ರಿಸ್ತರಂತೆ ನಿಸ್ವಾರ್ಥಿಗಳಾಗಿ, ಪ್ರಭು ಯೇಸು ಕ್ರಿಸ್ತರಂತೆ ಪರಪ್ರೀತಿಯನ್ನು ಮಾಡುತ್ತಾ, ಇತರರನ್ನು ಶ್ರಮಿಸುತ್ತಾ, ದ್ವೇಷವನ್ನು ಕಟ್ಟಿಕೊಳ್ಳದೆ ಅನ್ಯೂನತೆಯಿಂದ, ಐಕ್ಯತೆಯಿಂದ, ಪ್ರೀತಿ ಶಾಂತಿಯ ಬದುಕನ್ನು ನಾವು ಬದುಕುತ್ತಾ ದೇವರ ಮಕ್ಕಳಾಗಿ ಮಾರ್ಪಡೋಣ. ದೇವರ ಪ್ರೀತಿಯ ಮಕ್ಕಳಾಗಿ ನಾವು ಇಲ್ಲಿ ಮಾರ್ಪಟ್ಟಾಗ ನೇರವಾಗಿ ನಾವು ದೇವರ ಸ್ಥಾನಕ್ಕೆ ಹೋಗ್ತೇವೆ, ನೇರವಾಗಿ ನಾವು ದೇವರ ಪ್ರಸನ್ನತೆಗೆ ಹೋಗ್ತೇವೆ. ಹಾಗಾಗಿ ಪ್ರಿಯರೇ, ನಮ್ಮ ಪಾಪದ ಜೀವನವನ್ನು ತ್ಯಜಿಸೋಣ, ನಮ್ಮ ಅನೈತಿಕತೆಯನ್ನು ತ್ಯಜಿಸೋಣ. ನಾವು ಜೀವಿಸ್ತಿರುವಂಥ ಅನ್ಯಾಯ, ಅನೀತಿ, ದೌರ್ಜನ್ಯದ ಬದುಕನ್ನು ನಾವು ತ್ಯಜಿಸೋಣ. ನ್ಯಾಯ, ನೀತಿ, ಸತ್ಯದ ಪಥದಲ್ಲಿ ಸಾಗೋಣ. ಪ್ರೀತಿ, ಶಾಂತಿ, ಕ್ಷಮೆಯನ್ನು ಹಂಚೋಣ. ನಿಸ್ವಾರ್ಥಿಗಳಾಗಿ ಬದುಕೋಣ. ದೇವರ ಮಕ್ಕಳಂತೆ ನಮ್ಮನ್ನೇ ನಾವು ಬಿಂಬಿಸೋಣ. ಆಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಸಂತೋಷದಿಂದ ತಮ್ಮ ಪ್ರಸನ್ನತೆಗೆ ಸ್ವಾಗತಿಸ್ತಾರೆ. ಆ ಸಂತೋಷದಿಂದ ಸ್ವಾಗತಕ್ಕೆ ನಾವೆಲ್ಲರೂ ಒಳಗಾಗೋಣ. ಪ್ರಿಯ ಸಹೋದರ ಸಹೋದರರೇ, ಕ್ರೈಸ್ತರಿಗೆ ಸಾವು ಕೊನೆಯಲ್ಲ, ಬದಲಾಗಿ ಸಾವು ಒಂದು ಹಂತ, ನಿತ್ಯ ಜೀವಕ್ಕೆ ಕರೆಯಲ್ಪಡುವಂಥ ಮತ್ತೊಂದು ಹಂತ. ಆ ಹಂತಕ್ಕೆ ನಾವೆಲ್ಲರೂ ಸಿದ್ಧ ಮಾಡಿಕೊಳ್ಳೋಣ. ಏಕೆಂದರೆ ಒಂದಲ್ಲ ಒಂದು ದಿನ ನಾವು ಪ್ರತಿಯೊಬ್ಬರೂ ಸಹ ಸಾಯಬೇಕು. ಈಗ ಕಣ್ಣುಗಳನ್ನು ಮುಚ್ಚಿ ಆ ಸರ್ವಶಕ್ತ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಸರ್ವಶಕ್ತರಾದ ದೇವರೇ, ನಾವೆಲ್ಲರೂ ನಿಮ್ಮ ಸೃಷ್ಟಿಗಳು. ನೀವು ನಮ್ಮನ್ನು ಪ್ರೀತಿಯಿಂದ ಸೃಷ್ಟಿ ಮಾಡಿ ಈ ಇಹಲೋಕದಲ್ಲಿ ನಿಮ್ಮನ್ನು ಪ್ರತಿಬಿಂಬಿಸಲು ಕಳುಹಿಸಿದ್ದೀರಿ. ನಾವು ಈ ಇಹಲೋಕದ ಜೀವನದಲ್ಲಿ
ಪ್ರತಿದಿನ ಪ್ರತಿಕ್ಷಣ ನಿಮ್ಮನ್ನು ಪ್ರತಿಬಿಂಬಿಸುತ್ತಾ, ನಿಮ್ಮ ಪ್ರೀತಿಯನ್ನು ಹಂಚುತ್ತಾ, ನಿಮ್ಮ ಕ್ಷಮೆಯನ್ನು ತೋರುತ್ತಾ ಬದುಕಲು ಬೇಕಾದಂಥ ನಿಮ್ಮ ಪ್ರೇರಣೆಯನ್ನು ನಮಗೆ ಕರುಣಿಸಿರಿ ಸ್ವಾಮಿ. ಒಂದು ದಿನ ನಿಮ್ಮ ಚಿತ್ತದಂತೆ ನಾವು ಇಹಲೋಕದ ಜೀವನವನ್ನು ಮುಗಿಸಿ ನಿಮ್ಮ ಬಳಿಗೆ ಬರುವಂಥ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ ಸ್ವಾಮಿ. ಆಮೇನ್.